ಸೊ ನಮಸ್ತೆ. ಇಲ್ಲಿ ಭಾಳ ಜನ ಹಿರಿಯ ಅಭಿಮಾನಿಗಳು ಆಲ್ರೆಡಿ ಬಂದು ಜಾಸ್ತಿ ಅವ್ರ ಬಗ್ಗೆ ಮಾತಾಡ್ಯಾರ. ಅವರಿಗಿದ್ದಷ್ಟು ಅಣ್ಣವ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ, ಬಟ್ ನನಗೆ ಎಷ್ಟು ಗೊತ್ತೈತಿ ಅಷ್ಟು ಹೇಳ್ತೀನಿ. ನಾನೊಂದು ಚಿಕ್ಕ ಇರುವೆ ಅಣ್ಣವ್ರ ಬಗ್ಗೆ ತಿಳ್ಕೊಳ್ಳೋದಿನ ಭಾಳ ಇದೆ. ಇವತ್ತು ವರುತಿನಿ ಏಕಾದಶಿ ಮತ್ತು ಇವತ್ತು ಗುರುವಾರ. ಇವತ್ತು ಅಣ್ಣವರು ಬರ್ತ್ಡೇ 97ನೇ ವರ್ಷದ ಹುಟ್ಟುಹಬ್ಬ ಇವತ್ತು ಬಂದಿದ್ದು ಭಾಳ ವಿಶೇಷ. ಯಾಕಂದರೆ ಇವತ್ತು ಏಕಾದಶಿ ಮೇಲಾಗಿ ಗುರುವಾರ. ಅಂದರೆ ಅಣ್ಣವರು ಕೂಡ ಅಪ್ಪಟ ರಾಯರ ಭಕ್ತರಾಗಿದ್ದರು. ಸೊ ಹೀಗಾಗಿ ಇವತ್ತಿನ ದಿನವೇ ಅವರು ಬರ್ತ್ಡೇ ಬಂದಿದ್ದು ಭಾಳಷ್ಟು ವಿಶೇಷ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಬರೀ ಕಲಾವಿದರಾಗಿ ಅಷ್ಟೇ, ಬರೀ ಕಲೆಯಲ್ಲಿ ಅಷ್ಟೇ ಅವ್ರದ್ದು ಕಾಂಟ್ರಿಬ್ಯೂಷನ್ ಇಲ್ಲ. ಕಲೆ ಹೊರತಾಗಿ ಅವರು ಮೇನ್ ಹೇಳ್ಬೇಕಂದ್ರೆ ಅವ್ರ ಸಿಂಪ್ಲಿಸಿಟಿಯಿಂದ ಈಗಿನ ಜನ್ರೇಷನ್ ಹುಡುಗರು, ಈಗಿನ ಜನ್ರೇಷನ್ ನಾವೇನಿದ್ದೀವಲ್ಲ ಜೆನ್ಜಿ ಜನ್ರೇಷನ್, ನಾವೆಲ್ಲ ಅಡಾಪ್ಟ್ ಮಾಡ್ಕೊಳ್ಳೋದು ಭಾಳಷ್ಟಿದೆ. ಯಾಕಂದರೆ ಅವ್ರದ್ದೊಂದು ಸಿಂಪ್ಲಿಸಿಟಿಗೆ ಒಂದು 2-3 ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನೀವುಗಳೆಲ್ಲ ಈಗ ಏನಾದರೂ ಲೈಕ್ ಯಾವುದೋ ಒಂದು ಪ್ಲೇಸಿಗೆ ಹೋದೆವು ಅಂದ್ರೆ ಅಲ್ಲಿ ನಮಗೂ VIP ದರ್ಶನ ಸಿಗ್ತದೇನೋ ಅಂತ ನಾವು ವೇಟ್ ಮಾಡ್ತಿರ್ತೀವಿ. ಅಂಥದ್ರಲ್ಲಿ ಅಣ್ಣವರು ತಿರುಪತಿಗೆ ಹೋದಾಕ್ರೆ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಅವ್ರಿಗೆ ಎಲ್ಲ ಸವಲತ್ತು ಕೊಟ್ಟಿತ್ತು VIP ದರ್ಶನ ತೊಗೊಳಕ್ಕೆ. ಬಟ್ ಅವರು ಅದನ್ನು ರಿಜೆಕ್ಟ್ ಮಾಡಿ ಸರ್ವ ದರ್ಶನ ನಾವೆಲ್ಲ ಹೆಂಗೆ ಭಕ್ತಾದಿಗಳು ಹೋಗ್ತೇವಲ್ಲ, ಹಂಗೆ ಸರ್ವ ಭಕ್ತರಲ್ಲಿ ಅವರು ಒಬ್ಬರು ಭಕ್ತರಾಗಿ ತಿರುಪತಿ ದರ್ಶನ ಮಾಡ್ಕೊಂಬಂದರು. ಅದು ಅವರ ವಿಶೇಷತೆ. ಆಮೇಲೆ ಅವರಿಗೆ ಡಾಕ್ಟ್ರೇಟ್ ಪದವಿ ಸಿಕ್ಕಾಕ್ರೆ ನಾನು MA ಕಾಯವ, ನನಗೆ ಡಾಕ್ಟ್ರೇಟ್ ಪದವಿ ಯಾಕೆ ಕೊಟ್ರಿ, ಸಾಕಷ್ಟು ಸಾಧನೆ ಮಾಡಿದವ್ರದಾರ, ಅವರಿಗೆ ಡಾಕ್ಟ್ರೇಟ್ ಪದವಿ ಸಲ್ಲಬೇಕು ಅಂತ ಅವ್ರದ್ದು ನುಡಿ ಹೇಳಿದ್ರೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಅವ್ರ ಬಗ್ಗೆ ಇನ್ನೊಂದು ಸಿಚುವೇಶನ್ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿತ್ತು ಅಣ್ಣವರಿಗೆ. ಆ ಟೈಮ್ದಾಗ ಅಣ್ಣವರು ಅದನ್ನು ಹೋಲ್ಡ್ ಮಾಡಿಸಿದ್ರು. ನನಗಿಂತ ಜಾಸ್ತಿ ಸಾಧನೆ ಮಾಡಿದವರು ಕನ್ನಡ ಸಾಹಿತ್ಯದಲ್ಲಿ ಸಾಧನೆ ಮಾಡಿದವರು ಕುವೆಂಪು ಅವರದಾರ. ಕುವೆಂಪು ಅವರಿಗೆ ಮೊದಲು ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಬೇಕು. ಅವ್ರಿಗೆ ಸಿಕ್ಕ ನಂತರನೇ ನಾ ತಂದು ಅದನ್ನು ಹೋಲ್ಡ್ ಮಾಡಿಸಿದ್ರು. ಆಮೇಲೆ ಕುವೆಂಪು ಅವ್ರಿಗೆ ಸಿಕ್ಕ ಮೇಲೆ ಇವರು ಆ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಇದು ಅವರ ದೊಡ್ಡ ಗುಣ, ಅವರ ಸಿಂಪ್ಲಿಸಿಟಿ. ಅವ್ರು ಹೆಂಗಂದರೆ ಅವರ ಜೀವನ ಉದ್ದಕ್ಕೂ ಮನುಷ್ಯನಾಗಿ ಹೆಂಗೆ ಬದುಕಬೇಕು ಅಂತ ಪ್ರತಿಯೊಂದು ಅವರ ನಡೆ ನುಡಿ, ಅವರ ಮೂವೀಸ್ ಎಲ್ಲದರಲ್ಲಿ ಅವರು ಅದೇ ಹೇಳಿಕೊಟ್ಟವ್ರದಾರ. ಅವರ ಕೆಲವೊಂದು ಹಾಡುಗಳು, ಅವ್ರ ಪ್ರತಿಯೊಂದು ಹಾಡುಗಳು ಮೂವೀಸ್ ಆಗಿರ್ಬೋದು ಅಥವಾ ನಿಜ ಜೀವನದಲ್ಲಿ ಅವರು ಅದೇ ಹೇಳಿಕೊಟ್ಟಿದ್ದು. ಈಗ ಅವ್ರದ್ದು ಕೆಲವೊಂದು ಸಾಂಗ್ಸ್ ಇದೆಯೋ, ಬಾನಿಗೊಂದು ಎಲ್ಲಿದೆ, ಆಮೇಲೆ ಮುತ್ತಿನಂಥ ಮಾತೊಂದು. ಅದು ಈಗಿನ ಜನ್ರೇಷನ್ ನಾವೆಲ್ಲ ಹೆಂಗಿರ್ತೀವಿ ಅನ್ನೋದು ಅವಾಗೇ ಅವರ ಹಾಡುಗಳಲ್ಲಿ ಹೇಳಿ ಅವರಿಗೆ ಒಂದು ದಾರಿ ತೋರಿಸಿದ್ರು. ನೀವು ಹಿಂಗಿರಬೇಕು, ಮಾನವರಂದರೆ ನಾವು ಎಲ್ಲರಿಗೂ ಮಾದರಿಯಾಗಿರಬೇಕು ಅಂತ ಅವರು ಹಾಡುಗಳಲ್ಲಿ, ಅವರ ಮೂವೀಸ್ಗಳಲ್ಲಿ ಹೇಳಿಕೊಟ್ಟು ನಮಗೆಲ್ಲ ಹೋದವ್ರದಾರ. ಸೊ ಹಿಂಗೆ ಅವರು ಸಾಧನೆ ಅಪಾರವಾದಷ್ಟು. ಬರೀ ಕಲಾಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಅವರು ಒನ್ ಇಯರಿಗೆ 16 ಮೂವೀಸ್ ಮಾಡಿದರು. ಅದು 24 ವರ್ಷ ತನಕ ರೆಕಾರ್ಡ್ ಯಾರೂ ಬ್ರೇಕ್ ಮಾಡಿಲ್ಲ. ಸೊ ಈಗಿನ ಮೂವೀಸಲ್ಲಿ 3-4 ವರ್ಷ ಆದರೂ ಮೂವೀಸ್ ಮಾಡ್ತಾರೆ, ಬಟ್ ಆ ಮೂವೀಸಲ್ಲಿ ಚಲೋ ಕಂಟೆಂಟ್ ಇರಲ್ಲ, ಚಲೋ ಮೆಸೇಜ್ ಇರೋಂಗಿಲ್ಲ. ಅವರು ಒಂದು ವರ್ಷದಲ್ಲಿ 16 ಪಿಕ್ಚರ್ ಮಾಡ್ಯಾರಂದ್ರೆ ಅವ್ರ ಸಾಧನೆ ಯಾರೂ ಅದನ್ನು ಮೀರ್ಸಕ್ಕಲ್ಲ, ಅವ್ರು ಸನಿ ಬರೋಕ್ಕೂ ಆಗಂಗಿಲ್ಲ ಅಂಥ ಒಂದು ಸಾಧನೆ ಅವ್ರದ್ದು. ಆಮೇಲೆ ಅವರಿಗೆ ಬಂಗಾರದ ಮನುಷ್ಯ ಪಿಕ್ಚರ್ ಮಾಡಿದ್ರು. ಬರೀ ಕಲಾವಿದರಾಗಿ ಬಂಗಾರದ ಮನುಷ್ಯ ಅಲ್ಲ, ನಿಜವಾಗಲೂ ಹೀ ಈಸ್ ಅ ಮ್ಯಾನ್ ಆಫ್ ಗೋಲ್ಡ್. ಅವರ ಲಿಗೇಸಿ ಅಷ್ಟೊಂದು ಇದೆ. ಅವರ ಲಿಗೇಸಿ ಏನಿದೆ ಅಲ್ಲ, ಅದು ಅಷ್ಟೊಂದು ಲೈಕ್ ಅಪರೂಪವಾದಂಥ ಇದು. ಅವ್ರ ನಡೆ ನುಡಿ, ಭಕ್ತಿಯಲ್ಲಿ ಹಾಗೂ ವ್ಯಕ್ತಿತ್ವದಲ್ಲಿ ಎಲ್ಲದರಲ್ಲಿಯೂ ಚಿನ್ನ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದಕ್ಕೆ ಈಸ್ ಅ ಮ್ಯಾನ್ ಆಫ್ ಗೋಲ್ಡ್. ಥ್ಯಾಂಕ್ ಯು ಸೋ ಮಚ್.